ಸ್ನೇಹಿತರೆ, ನೀವು ಎಂದಾದರೂ ಗಮನಿಸಿದ್ದೀರಾ? ಸ್ನಾನಕ್ಕೆ ಹೋಗುತ್ತಿದ್ದಂತೆಯೇ ಮೂತ್ರದ ಒತ್ತಡ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಇದುವರೆಗೆ ಏನೂ ಇರಲಿಲ್ಲ ಎನ್ನುವಂತೆ ಭಾಸವಾಗುತ್ತದೆ. ಆದರೆ ನೀರು ದೇಹವನ್ನು ಮುಟ್ಟಿದ ತಕ್ಷಣ ಮೂತ್ರ ವಿಸರ್ಜಿಸುವ ಆಸೆ ಎಚ್ಚರಗೊಳ್ಳುತ್ತದೆ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಇದರ ಹಿಂದೆ ವಿಶೇಷ ಕಾರಣವೊಂದು ಇದೆಯಾ? ಜೀವನದಲ್ಲಿ ಏನು ಯಾವುದೇ ಕಾರಣವಿಲ್ಲದೆ ನಡೆಯುವುದಿಲ್ಲ. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಒಂದಿಲ್ಲ ಒಂದು ಕಾರಣ ಇದ್ದೇ ಇರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ಸ್ನಾನ ಮಾಡುವಾಗ ನಮಗೆ ಮೂತ್ರ ಬರುವುದು ಏಕೆ? ಇದು ದೇಹದ ದೌರ್ಬಲ್ಯವೇ, ಯಾವುದೋ ರೋಗದ ಸೂಚನೆಯೇ, ಅಥವಾ ಮನಸ್ಸು ಮತ್ತು ದೇಹದ ನಡುವಿನ ಆಳವಾದ ಸಂಬಂಧವನ್ನು ತೋರಿಸುತ್ತದೆಯೇ? ಯೋಚಿಸಿ. ಇದು ಕೇವಲ ಸಾಮಾನ್ಯ ದೈಹಿಕ ಕ್ರಿಯೆಯಾಗಿದ್ದರೆ ಪ್ರತಿಯೊಬ್ಬರೂ ಇದನ್ನು ಏಕೆ ತೀವ್ರವಾಗಿ ಅನುಭವಿಸುತ್ತಾರೆ? ಸ್ನಾನ ಎನ್ನುವುದು ಕೇವಲ ಶುಚಿತ್ವದ ವಿಷಯ ಮಾತ್ರವಲ್ಲ. ಅದು ದೇಹ, ಮನಸ್ಸು ಮತ್ತು ನಿಮ್ಮ ಸಂಪೂರ್ಣ ಜಾಗೃತಿಯನ್ನು ಒಂದುಗೂಡಿಸುವ ಪ್ರಕ್ರಿಯೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಅತ್ಯಂತ ಪವಿತ್ರವೆಂದು ಪರಿಗಣಿತವಾದ ನೀರು ದೇಹವನ್ನು ಶುದ್ಧಿಗೊಳಿಸುವುದಷ್ಟೇ ಅಲ್ಲ, ನಿಮ್ಮೊಳಗೆ ಸಂಗ್ರಹವಾಗಿರುವ ಆಯಾಸ, ಒತ್ತಡ ಮತ್ತು ತೊಂದರೆಗಳನ್ನು ತೊಳೆದು ಹಾಕುತ್ತದೆ. ದೇಹ ಹಗುರವಾದಂತೆ ಒತ್ತಡವು ಮೂತ್ರದ ರೂಪದಲ್ಲಿ ಬಿಡುಗಡೆಯಾಗುತ್ತದೆ. ಆದರೆ ಇದು ಕೇವಲ ಮೇಲ್ಮೈ ಮಾತ್ರ. ನಿಜವಾದ ಕತೆ ಇದಕ್ಕಿಂತ ಆಳವಾದದ್ದು. ಏಕೆಂದರೆ ದೇಹದ ಪ್ರತಿಯೊಂದು ಅನುಭವವು ಮನಸ್ಸಿನ ಅನುಭವವಾಗಿರುತ್ತದೆ ಮತ್ತು ಮನಸ್ಸಿನ ಪ್ರತಿಯೊಂದು ಅನುಭವವು ದೇಹಕ್ಕೆ ವ್ಯಾಪಿಸುತ್ತದೆ. ಆದ್ದರಿಂದ ಸ್ನಾನ ಮಾಡುವಾಗ ಅದು ಕೇವಲ ಜೈವಿಕ ಪ್ರಕ್ರಿಯೆಯಲ್ಲ, ಅದು ಮನಸ್ಸು ಮತ್ತು ದೇಹದ ನಡುವಿನ ಸಂಭಾಷಣೆಯೇ ಆಗಿದೆ. ಈಗ ನೀರು ದೇಹವನ್ನು ಮುಟ್ಟಿದಾಗ ಏನಾಗುತ್ತದೆ ಎಂದು ಊಹಿಸಿ. ಚರ್ಮದ ಪ್ರತಿಯೊಂದು ರಂಧ್ರವು ತೆರೆದುಕೊಳ್ಳುತ್ತದೆ, ನರಮಂಡಲ ಸಕ್ರಿಯವಾಗುತ್ತದೆ. ತಂಪು ಅಥವಾ ಬಿಸಿ ನೀರಿನ ಸ್ಪರ್ಶವು ದೇಹಕ್ಕೆ ಏನನ್ನಾದರೂ ಬಿಡುಗಡೆ ಮಾಡಬೇಕೆಂಬ ಸಂದೇಶವನ್ನು ಮೆದುಳಿಗೆ ಕಳುಹಿಸುತ್ತದೆ ಮತ್ತು ಮೊದಲ ಪ್ರತಿಕ್ರಿಯೆಯಾಗಿ ಮೂತ್ರ ವಿಸರ್ಜನೆಯ ಆಸೆ ಬರುತ್ತದೆ. ಆದರೆ ಇದು ಸಂಪೂರ್ಣ ಸತ್ಯವಲ್ಲ. ಇದು ಕೇವಲ ತಂಪು ನೀರಿನ ಪರಿಣಾಮವಾಗಿದ್ದರೆ ಬಿಸಿ ಸ್ನಾನದಲ್ಲೂ ಇದು ಏಕೆ ನಡೆಯುತ್ತದೆ? ಮೂತ್ರಕೋಶದಿಂದ ಉಂಟಾದರೆ ಸ್ನಾನಕ್ಕೆ ಮೊದಲು ಏಕೆ ಬರುವುದಿಲ್ಲ? ಮತ್ತು ನೀರು ಬೀಳುತ್ತಿದ್ದಂತೆಯೇ ಇದ್ದಕ್ಕಿದ್ದಂತೆ ಏಕೆ ಉಂಟಾಗುತ್ತದೆ? ಇದು ಜನರನ್ನು ಗೊಂದಲಕ್ಕೀಡು ಮಾಡುವ ರಹಸ್ಯ. ನೀವು ಸ್ನಾನ ಪ್ರಾರಂಭಿಸಿದ ತಕ್ಷಣ ದೇಹವು ತಕ್ಷಣವೇ ವಿಶ್ರಾಂತಿ ಸ್ಥಿತಿಗೆ ಬರುತ್ತದೆ. ದೇಹ ವಿಶ್ರಾಂತಿ ಪಡೆಯುತ್ತಿದ್ದಂತೆ ಅದು ಮಾಡುವ ಮೊದಲ ಕೆಲಸವೆಂದರೆ ಒತ್ತಡವನ್ನು ಬಿಡುಗಡೆ ಮಾಡುವುದು. ಈ ಒತ್ತಡ ಕೆಲವೊಮ್ಮೆ ಮೂತ್ರ ವಿಸರ್ಜನೆಯಾಗಿ, ಕೆಲವೊಮ್ಮೆ ಆಳವಾದ ಉಸಿರಾಟವಾಗಿ, ಕೆಲವೊಮ್ಮೆ ಆಯಾಸದ ಭಾವನೆಯಾಗಿ ವ್ಯಕ್ತವಾಗುತ್ತದೆ. ವ್ಯಕ್ತಿಯೊಬ್ಬ ಬಿಡುಗಡೆ ಮಾಡಲು ಕಲಿತುಕೊಳ್ಳುವವರೆಗೂ ಒತ್ತಡದಲ್ಲಿರುತ್ತಾನೆ. ಸ್ನಾನ, ನೀರಿನಲ್ಲಿ ಮುಳುಗುವುದು, ಈ ಎಲ್ಲಾ ಚಟುವಟಿಕೆಗಳು ಒಳಗಿನ ಹೊರೆಯನ್ನು ತೆರವುಗೊಳಿಸುವುದರಿಂದ ಸುಖಕರವೆನಿಸುತ್ತದೆ. ಬೇಸಿಗೆಯಲ್ಲಿ ತಂಪು ನೀರಿನಿಂದ ಸ್ನಾನ ಮಾಡಲು ಕುಳಿತಾಗ ಮೊದಲ ಸಿಂಪಡಣೆಯೇ ಇಡೀ ದೇಹಕ್ಕೆ ಆಘಾತದಂತೆ ಭಾಸವಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ. ಆ ಆಘಾತ ದೇಹವನ್ನು ಕ್ಷಣಮಾತ್ರದಲ್ಲಿ ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡುತ್ತದೆ ಮತ್ತು ಆ ನಿಯಂತ್ರಣದ ನಷ್ಟವೇ ಆಸೆಯನ್ನು ಸೃಷ್ಟಿಸುತ್ತದೆ. ಈಗ ನೀವು ಆಶ್ಚರ್ಯ ಪಡಬಹುದು, ಇದು ಎಲ್ಲರಿಗೂ ನಡೆಯುತ್ತದೆಯೇ? ಹೌದು, ಬಹುತೇಕ ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಇದನ್ನು ಅನುಭವಿಸಿರುತ್ತಾರೆ. ಆದರೆ ವ್ಯತ್ಯಾಸ ಏನೆಂದರೆ, ಕೆಲವರು ಇದನ್ನು ಸಾಮಾನ್ಯ ಎಂದು ಕಡೆಗಣಿಸುತ್ತಾರೆ. ಇತರರು ಇದರ ಹಿಂದಿನ ರಹಸ್ಯವನ್ನು ಹುಡುಕಲು ಶುರು ಮಾಡುತ್ತಾರೆ. ಹುಡುಕುವವರು ಜೀವನದ ನಿಜವಾದ ಬುದ್ಧಿವಂತಿಕೆಗೆ ಹತ್ತಿರವಾಗುತ್ತಾರೆ. ಏಕೆಂದರೆ ಇಲ್ಲಿ ಸೂಕ್ಷ್ಮ ರಹಸ್ಯವೊಂದು ಅಡಗಿದೆ. ನೀರು ಮತ್ತು ಮೂತ್ರ ಎರಡು ಒಂದೇ ತತ್ವದಿಂದ ರೂಪಿತವಾಗಿವೆ. ಬಾಹ್ಯ ನೀರು ದೇಹವನ್ನು ಸ್ಪರ್ಶ ಮಾಡಿದಾಗಲೆಲ್ಲ
ಒಳಗಿನ ನೀರಿನ ಅಂಶವು ಪ್ರತಿಕ್ರಿಯಿಸುತ್ತದೆ. ಇದು ಪ್ರಕೃತಿಯ ಸಮತೋಲನ, ಇದು ಅನುರಣನ. ದೇಹ ಮತ್ತು ಪ್ರಕೃತಿಯ ಸಂಬಂಧ ಕನ್ನಡಿಯಂತಿದೆ. ಹೊರಗೆ ನಡೆಯುವುದು ಒಳಗೆ ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಬಾಹ್ಯ ನೀರು ದೇಹವನ್ನು ಭೇಟಿಯಾದಾಗ ಒಳಗಿನ ನೀರು ಎಂದರೆ ಮೂತ್ರವು ಹೊರಬರಲು ಚಂಚಲಗೊಳ್ಳುತ್ತದೆ. ಆದರೆ ಈಗ ಒಂದು ಪ್ರಶ್ನೆ, ಇದು ಕೇವಲ ನೀರು ಮತ್ತು ಮೂತ್ರಕೋಶದ ವಿಷಯವೇ ಅಥವಾ ಇದರ ಹಿಂದೆ ಇನ್ನೇನಾದರೂ ಇದೆಯೇ? ಇದು ದೌರ್ಬಲ್ಯದ ಸೂಚನೆಯೇ? ಯಾವುದೋ ರೋಗದ ಆರಂಭಿಕ ಲಕ್ಷಣವೇ? ಅಥವಾ ಮನಸ್ಸು ದೇಹದ ಸಂಭಾಷಣೆಯೇ? ನಮ್ಮ ಪಯಣ ಇಲ್ಲಿಂದ ಶುರುವಾಗುತ್ತದೆ, ದೈಹಿಕ ವಿಜ್ಞಾನದಿಂದ ಆಧ್ಯಾತ್ಮಿಕ ದೃಷ್ಟಿಕೋನಕ್ಕೆ. ಏಕೆಂದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಸಾಮಾನ್ಯ ಎಂದು ನಿರ್ಲಕ್ಷಿಸಿದರೆ ಜೀವನದ ಮುಖ್ಯ ಸುಳಿವೊಂದನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಈ ರಹಸ್ಯವನ್ನು ಆಳವಾಗಿ ತಿಳಿದುಕೊಳ್ಳೋಣ. ಪ್ರತಿ ಬಾರಿ ನೀವು ಏನನ್ನಾದರೂ ಬಿಟ್ಟು ಕೊಟ್ಟಾಗ ಅದು ನಿಮ್ಮ ಹೊರೆಯಿಂದ ಮುಕ್ತಿಯನ್ನು ನೀಡುತ್ತದೆ. ಆದರೆ ನೆನಪಿಡಿ, ಈ ಪಯಣ ಸುಲಭವಲ್ಲ, ಏಕೆಂದರೆ ಗೋಚರಿಸುವುದು ಸತ್ಯವಲ್ಲ, ಅದೃಶ್ಯವಾದದ್ದೇ ಆಳವಾದ ಸತ್ಯ. ಕೆಲವರು ಇದನ್ನು ಹೆಚ್ಚು ಅನುಭವಿಸುತ್ತಾರೆ, ಇತರರು ಕಡಿಮೆ. ಇದಕ್ಕೆ ಮನೋವಿಜ್ಞಾನವೇ ಕಾರಣ. ಮನೋವಿಜ್ಞಾನ ಹೇಳುವುದು ಮನಸ್ಸು ಮತ್ತು ದೇಹ ಆಳವಾಗಿ ಸಂಬಂಧ ಹೊಂದಿವೆ ಎಂದು. ಮನಸ್ಸು ವಿಶ್ರಾಂತಿ ಪಡೆದಾಗ ದೇಹವು ಬಿಡುಗಡೆ ಬಯಸುತ್ತದೆ. ಇದನ್ನು ಕ್ಯಾಥರ್ಸಿಸ್ ಎನ್ನುತ್ತಾರೆ. ನೀವು ಅಳುವಾಗ ಮೊದಲು ಭಾರವಿರುತ್ತದೆ, ನಂತರ ಹಗುರವಾಗುತ್ತದೆ ಅಲ್ಲವೇ? ಅದೇ ಇಲ್ಲಿ ನಡೆಯುತ್ತದೆ. ಮೂತ್ರ ವಿಸರ್ಜನೆ ಶುದ್ಧೀಕರಣದ ಒಂದು ರೂಪ. ಸ್ನಾನವು ವಿಶ್ರಾಂತಿ ಮತ್ತು ಆನಂದ ತರುವ ಸಮಾನ ಪ್ರಕ್ರಿಯೆ. ಮಾನವರು ನಿರಂತರ ಒತ್ತಡದಲ್ಲಿ ಬದುಕುತ್ತಾರೆ. ಒತ್ತಡ, ಆಸೆ, ಭಯ, ಕೋಪ, ಹಂಬಲ ಎಲ್ಲವೂ ಒಳಗೆ ಸೇರಿಕೊಳ್ಳುತ್ತವೆ. ಸ್ನಾನದಲ್ಲಿ ನೀರು ದೇಹವನ್ನು ಮಾತ್ರವಲ್ಲ, ಒತ್ತಡಗಳನ್ನು ಕರಗಿಸುತ್ತದೆ. ಒತ್ತಡ ಕಡಿಮೆ ಆದಾಗ ದೇಹ ಮೊದಲು ಸಣ್ಣ ಬಿಡುಗಡೆ ಸಂಕೇತಗಳನ್ನು ಕೊಡುತ್ತದೆ. ಅಂದರೆ ಮೂತ್ರದ ಒತ್ತಡ ಕೇವಲ ಜೈವಿಕವಲ್ಲ, ಮಾನಸಿಕವೂ ಆಗಿದೆ. ನೀವು ವಿಶ್ರಾಂತಿ ಪಡೆಯುತ್ತಿರುವಾಗ ದೇಹ ಪರಿಹಾರ ಬಯಸುತ್ತಿದೆ ಎಂಬ ಸಂಕೇತ. ನೀರು ದೇಹವನ್ನು ಶುದ್ಧಗೊಳಿಸುವುದಷ್ಟೇ ಅಲ್ಲ, ಅದು ಆಳವಾದ ಉಪಸ್ಥಿತಿಯಿಂದ ನಿಮ್ಮ ಅಚೇತನಕ್ಕೆ ತಲುಪುತ್ತದೆ. ನೀವು ತಾಯಿಯ ಗರ್ಭದಲ್ಲಿ ನೀರಿನಿಂದ ಸುತ್ತುವರೆದಿದ್ದೀರಿ. ನಿಮ್ಮ ಮೊದಲ ಅನುಭವಗಳು ನೀರಿನೊಂದಿಗೆಯೇ. ಅದಕ್ಕೆ ನೀರು ಮುಟ್ಟಿದಾಗ ಅಚೇತನ ಸಕ್ರಿಯವಾಗುತ್ತದೆ. ಅದಕ್ಕೆ ಸ್ನಾನ ತುಂಬಾ ಸುಖಕರ. ಸರೋವರ ಅಥವಾ ಸಮುದ್ರದಲ್ಲಿ ಮುಳುಗುವುದು ವಿಶ್ರಾಂತಿ ನೀಡುತ್ತದೆ. ನೀರು ಮುಟ್ಟಿದಾಗಲೆಲ್ಲ ದೇಹ ತಕ್ಷಣ ಪರಿಹಾರ ಬಯಸುತ್ತದೆ, ಏಕೆಂದರೆ ಅದು ಅದರ ಮೊದಲ ಸಂವೇದನೆ. ನೀರು ಮುಟ್ಟಿದಾಗ ಗರ್ಭಾಶಯದ ಅನುಭವ ಮರಳುತ್ತದೆ. ಸಂಪೂರ್ಣ ವಿಶ್ರಾಂತಿ, ಯಾವ ಒತ್ತಡವೂ ಇಲ್ಲದ ಸ್ಥಿತಿ. ನೀರಿನ ವಾತಾವರಣ ಮತ್ತು ಪರಿಹಾರದ ಭಾವನೆಯೇ ಸ್ನಾನದಲ್ಲಿ ಮೂತ್ರದ ಆಸೆಯನ್ನು ಸಹಜವಾಗಿಸುತ್ತವೆ. ಆದರೆ ಉಳಿದ ಪ್ರಶ್ನೆ, ಸ್ನಾನದಲ್ಲಿ ಮೂತ್ರದ ಒತ್ತಡ ಕೇವಲ ಸಾಮಾನ್ಯ ಪರಿವರ್ತನೆಯೇ ಅಥವಾ ಅನಾರೋಗ್ಯದ ಸಂಕೇತವೇ? ಇದು ಆಗಾಗ ಸಂಭವಿಸಿದರೆ, ತೀವ್ರವಾಗಿರದಿದ್ದರೆ, ನೀವು ಅದನ್ನು ನಿಯಂತ್ರಿಸಬಲ್ಲಿದ್ದರೆ ಅದು ಸಂಪೂರ್ಣ ನೈಸರ್ಗಿಕ ಮತ್ತು ಸಾಮಾನ್ಯ. ವಿಜ್ಞಾನ ಹೇಳುವಂತೆ ಆಗಾಗ ತೀವ್ರವಾಗಿ ಅಥವಾ ನಿಯಂತ್ರಣಕ್ಕೆ ಮೀರಿ ನಡೆದರೆ ಮಾತ್ರ ಅತಿ ಸಕ್ರಿಯ ಮೂತ್ರಕೋಶ ಅಥವಾ ಇತರ ವೈದ್ಯಕೀಯ ಸಮಸ್ಯೆಯ ಸೂಚನೆಯಾಗಿರಬಹುದು. ನೀರು ಸುರಿಯುತ್ತಿದ್ದಾಗ ಮಾತ್ರ ಈ ಒತ್ತಡ ಹೆಚ್ಚುತ್ತದೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ಇಲ್ಲಿ ಪ್ರೇರಕ ನೀರು. ಅದು ದೇಹವನ್ನು ಮಾತ್ರವಲ್ಲ, ಮನಸ್ಸು ಮತ್ತು ಅಚೇತನವನ್ನು ಸ್ಪರ್ಶಿಸುತ್ತದೆ. ಆದ್ದರಿಂದ ನಿಜವಾದ ಪ್ರಶ್ನೆ, ನೀವು ಇದನ್ನು ಕೇವಲ ತೊಂದರೆಯಾಗಿ ಕಡೆಗಣಿಸುತ್ತೀರಾ ಅಥವಾ ದೇಹ ಮತ್ತು ಮನಸ್ಸು ಎರಡಕ್ಕೂ ವಿಶ್ರಾಂತಿ, ಲಘುತೆ ಮತ್ತು ಸ್ವಾತಂತ್ರ್ಯದ ಅಗತ್ಯವಿದೆ ಎಂದು ಸಂಕೇತವಾಗಿ ಸ್ವೀಕರಿಸುತ್ತೀರಾ? ಪ್ರತಿಯೊಂದು ಬಿಡುಗಡೆಯೂ ಕೇವಲ ಜೈವಿಕವಲ್ಲ, ಅದು ಆಧ್ಯಾತ್ಮಿಕವೂ ಆಗಿದೆ. ದೊಡ್ಡ ಬಿಡುಗಡೆಯ ಕಡೆಗೆ ಸಾಗಲು ನಿಮಗೆ ಸಣ್ಣ ಬಿಡುಗಡೆಯ ಅವಕಾಶಗಳನ್ನು ಕೊಡಲಾಗುತ್ತದೆ. ಮೂತ್ರ, ಕಣ್ಣೀರು, ನಗು ಇವೆಲ್ಲ ಸಣ್ಣ ಬಿಡುಗಡೆಯ ಮಾರ್ಗಗಳು.
ಆದರೆ ಧ್ಯಾನವೇ ಅತ್ಯಂತ ಉನ್ನತ ಬಿಡುಗಡೆ. ಈ ಆಸೆ ಏಕೆ ಬರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಅದು ಕೇವಲ ದೈಹಿಕ ಅನುಭವವಾಗಿ ಉಳಿಯದೆ ಧ್ಯಾನದ ಕಡೆಗಿನ ಒಂದು ಹೆಜ್ಜೆಯಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.